ಈಗ ಒಂದೇನಂತಂದರೆ ನೀವು ಹೇಳಿದ್ರಿ ರೋಡ್ ರಸ್ತೆ ಮಾಡಿಸಿದ್ದೀನಿ ಅಂತ ಹೇಳಿ. ನೀವು ಎಜುಕೇಟೆಡ್ ಆಗಿದ್ದು ಜೊತೆಗೆ ಪ್ರತಾಪ್ ಅವರು ಈ ಥರ ನೀವು ಡೈರೆಕ್ಟಾಗಿ ಒಂದು ಮಾಜಿ ಮುಖ್ಯಮಂತ್ರಿಗಳ ಹೆಸರು ಹೇಳ್ತಾರೆ, ಹಲವರು ದೊಡ್ಡ ದೊಡ್ಡ ವ್ಯಕ್ತಿಗಳ ಗಣ್ಯರ ಹೆಸರು ಹೇಳ್ತಾರೆ, ಅದನ್ನೆಲ್ಲ ಹೇಳಿದ್ರು. ನೀವು ಆ ಪಕ್ಷದ ಕಾರ್ಯಕರ್ತರು ಅಥವಾ ಆ ಪಕ್ಷದ ವಕ್ತಾರರು ಅವ್ರನ್ನ ಸಂಪರ್ಕಿಸಿ ನೀವು ಟಿಕೆಟ್ ತೊಗೊಳ್ಬಹುದಾಗಿತ್ತು, ಅಥವಾ ನೀವು ಅವ್ರನ್ನ ಅಪ್ರೋಚ್ ಮಾಡ್ಬೋದಿತ್ತು. ಪ್ರತಾಪ್ ಅವ್ರನ್ನ ಏನಕ್ಕೆ ಅಪ್ರೋಚ್ ಮಾಡಿದ್ರಿ ಅನ್ನೋಂಥ ಪ್ರಶ್ನೆ ಬರುತ್ತೆ. ಇದಕ್ಕೇನು ಹೇಳ್ತೀರಿ? ಸರ್ ಆ್ಯಕ್ಚುಲಿ ನಾನು ಅವ್ರನ್ನ ಡೈರೆಕ್ಟಾಗಿ ಅಪ್ರೋಚ್ ಮಾಡಲಿಲ್ಲ. ಯಾಕೆಂದರೆ ನಮ್ಮ ಸ್ಥಳೀಯ ಭಾಗದಲ್ಲಿ ಯಾರಿದ್ದಾರೆ, ಸ್ಥಳೀಯ ಲೀಡ್ರ್ಗಳಾಗ್ಬೋದು, ಆಮೇಲೆ ನಮ್ಮ ಮಾಜಿ ಶಾಸಕರಾಗಿರ್ಬೋದು, ಈಗ ಪ್ರೆಸೆಂಟ್ ಶಾಸಕರಾಗಿರ್ಬೋದು, ಜೆ ಡಿ ಎಸ್ನ ಕಂಟೆಸ್ಟೆಂಟ್ ಈ ಸಲ ಅವರಾಗ್ಬೋದು, ಆಮೇಲೆ ಕುಮಾರಣ್ಣವರಾಗ್ಬೋದು, ಅಂದರೆ ಈ ಮಟ್ಟದಲ್ಲೇ, ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಅವರ ಈ ಲೆವೆಲಲ್ಲೇ ನಾನು ಹೋಗಬೇಕು. ಅದು ಸತ್ಯ, ಅದು ಸರಿ. ಬಟ್ ನಾನು ಏನಕ್ಕೆ ನಾನು ಹಿಂಗೆ ಪ್ರತಾಪ್ನ ನಂಬಿದೆ ಅಂದರೆ, ಚೇಂಜ್ ಆಗಿದ್ದೀನಿ ಅಂತ ಅವ್ರು ಹೇಳ್ಕೊಂಡ್ರು. ಆಮೇಲೆ ಮುಂದೆ ಹೋಗೋಣ, ಮುಂದೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ, ಹೋಗೋಣ ಅಂತ ಅಂದ್ಬಿಟ್ಟು ಈ ಥರ ನನಗೆ ಮೋಟಿವೇಟ್ ಮಾಡಿದ್ರು. ಸೊ ಅದರಿಂದ ನಾನು ನಂಬಿಟ್ಟೆ ಸರ್, ಅಷ್ಟೇ. ಇದು ಏನಂದರೆ ನಂಬಿ ಕನ್ವಿನ್ಸ್ ಆದೆ ಅಷ್ಟೇ ಸರ್. ಬಟ್ ನನಗೆ ಸತ್ಯ ಅದು ರಾಜಕಾರಣ ಅಂದರೆ ನಾವು ಸ್ಟೆಪ್ ವೈಸು ಯಾರಿದ್ದಾರೆ ಅಲ್ಲಿ ಲೀಡ್ರು, ಸ್ಥಳೀಯ ಲೀಡ್ರುಗಳು, ಇದನ್ನೇ ನಾವು ಮಾಡಬೇಕು. ಬಟ್ ನಾನು ಈಗ ಉದಾಹರಣೆ, ತುಂಬ ಜನ ನಂಬಿ ಮೋಸ ಹೋಗಿದ್ದಾರೆ ಸರ್. ತುಂಬ ಜನ ನಂಬಿ ಮೋಸ ಹೋಗಿದ್ದಾರೆ ಅನ್ನೋದಕ್ಕಿಂತ ಈಗ ತುಂಬ ಅಬ್ಸರ್ವ್ ಮಾಡಿ ದೊಡ್ಡವರೇ ತುಂಬ ನನಗೆ ನೇಮ್ ಸೈಡ್ ಹೇಳಬೇಕು ಅಂದರೆ, ಈಗ ಜಗೇಶ್ ಅಣ್ಣವ್ರಾಗ್ಬೋದು, ಆ್ಯಕ್ಟ್ರು, ಅವ್ರಾಗ್ಬೋದು, ಇಂಥ ತುಂಬ ಜನ ನಂಬಿ ಕೊಟ್ಟಿದ್ದಾರೆ, ಆಯಿತಾ. ನಾನು ಆ್ಯಕ್ಚುಲಿ ಅವ್ನಿಗೆ ಪರ್ಸ್ನಲಿ ಫೀಲ್ ಮಾಡೋದು, ನಾನು ಅವನು ಮಾತಾಡೋದಕ್ಕೆ ಓಕೆ ನನಗೆ ಅವನು ಪರ್ಸ್ನಲಾಗಿ ಅವನು ಪರ್ಸ್ನಲ್ ಟಾಕ್ಸ್ ಏನಿದೆ ಅದೆಲ್ಲ ಓಕೆ, ಅಲ್ಲ ಅಗ್ರಿ. ನಾನು ಅವನು ತುಂಬ ಚೆನ್ನಾಗಿದ್ವಿ, ಇವತ್ತಿಗೂ ಅಷ್ಟೇ. ಬಟ್ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಂದೇಳಕ್ಕೆ ನಾನು ಅವ್ನ ಫ್ರೆಂಡ್ ಅಲ್ಲ, ನನಗೆ ಫ್ರೆಂಡ್ ಅಲ್ಲ, ನಾನು ಅವನಿಗೆ ಫ್ರೆಂಡ್ ಅಲ್ಲ ಅಂತಲ್ಲ. ಓಕೆ, ವಿ ಆರ್ ಫ್ರೆಂಡ್ಸ್, ಓಕೆ, ಐ ಆಮ್ ರೆಡಿ, ಅಲ್ಲ, ಅದು ನಾನು ಅಗ್ರಿ ಮಾಡ್ತೀನಿ. ಬಟ್ ನನಗಿರೋದೇನೆಂದರೆ, ಈ ಥರ ಮೋಸ ಮಾಡಬಾರ್ದು ಹೊರಗಡೆ, ಅಷ್ಟೇ. ಮೋಸ ಮಾಡಬಾರ್ದು, ತಪ್ಪಿದೆ. ಈಗ ಅವನ ಭಾವನೆಗಳನ್ನ ಕೊಂದು ನಾವು ಅವನದೇನೋ ಒಂದು ಮೋಟಿವೇಶನ್ ಇದೆ, ಅವನ್ನ ಕೆಳಗೆ ತುಳಿದ್ಬಿಟ್ಟು ನಾವು ಮೇಲ್ಗಡೆ ಹೋಗಿದ್ರೆ ಅವತ್ತು ತಪ್ಪಾಗಿರೋದು. ಅವತ್ತು 3-4 ತಿಂಗಳು ಹೆಚ್ಚು ಕಮ್ಮಿ ನನ್ನ ವರ್ಕ್ಸ್ ಎಲ್ಲ ಬಿಟ್ಟು ಅವನಿಗೋಸ್ಕರ ಅವ್ನು ಬಿಗ್ ಬಾಸ್ಗೆ ಹೋಗಲಿ, ಅವ್ನ ಮೋಟಿವೇಶನ್ ಇತ್ತದು, ಅವ್ನು ಬಿಗ್ ಬಾಸ್ಗೆ ಹೋಗಲಿ, ಆಮೇಲೆ ಸ್ವಲ್ಪ ಬ್ಯಾಕಪ್ ಆಗಿ ತಿರ್ಗಾ ಜನ ಒಳ್ಳೆಯವನು ಅಂತ ಅಂದ್ಬಿಟ್ಟು ತುಂಬ ನಾವು ಎಫರ್ಟ್ ಹಾಕಿದ್ದೀನಿ. ಆಮೇಲೆ ನನ್ನ ಜೊತೆ ನನಗೆ ಗ್ರಾಮಸ್ಥರು ಸ್ವಲ್ಪ ಜನ, ಅಂದರೆ ನನ್ನ ಹತ್ರದಲ್ಲಿದ್ದವರು ಸ್ವಲ್ಪ, ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್, ಬ್ಯಾಕ್ ಬೋನಲ್ಲಿ ನಿಂತ್ಕೊಂಡು. ಈಗ ಬಿಗ್ ಬಾಸಲ್ಲಿದ್ದಾಗ ನೀವು ಕೂಡ ಮತ ಹಾಕ್ರಿ, ಡ್ರೋನ್ ಪ್ರತಾಪ್ ಅವರಿಗೆ ಮತ ಹಾಕಿ ಅಂತ ಅಪ್ರೋಚ್ ಮಾಡಿದ್ರಿ ಜನತೆಯಲ್ಲಿ. ಸೊ ಇವಾಗ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಸರ್. ಬಿಗ್ ಬಾಸು ಒಂದು ಗೇಮ್ ಸರ್, ಅದು ಒಂದು ಗೇಮ್ ಶೋ. ಬಿಗ್ ಬಾಸ್ ಒಳಗಡೆ ನಾನು ಮತನೂ ಹಾಕ್ಸಿದ್ದೀನಿ, ಆಮೇಲೆ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡಿ ನಿಮಗೆ ಇಷ್ಟ ಆದರೆ ಓಟ್ ಹಾಕಿ ಅಂತ. ಆಮೇಲೆ ನಾನು ಅದೇ ಅಂದರೆ ಪ್ರತಾಪ್ ಇದ್ದಾನೆ, ಹೌದು ಚೇಂಜ್ ಆಗಿದ್ದಾನೆ, ಈ ಹಸ್ ಬಿನ್ ಚೇಂಜ್, ಈ ಥರ ಇದ್ದಾನೆ ಅಂತ ನಾನು ಸೀರಿಯಸ್ಲಾಗಿ ಈಗೋ ಏನಿಲ್ಲ, ಇವಾಗ ಆರಾಮಾಗಿದ್ದಾನೆ, ಕಾಮಾಗಿದ್ದಾನೆ ಅಂತಲೇ ನಾನು ಅಂದ್ಕೊಂಡೆ, ಕಾಮಾಗಿದ್ದಾನೆ ನಾರ್ಮಲಾಗಿ ಅಂತ. ಬಟ್ ನನಗೆ ಗೊತ್ತಿರಲಿಲ್ಲ, ನಾನು ತಿರ್ಗಾ ಹೊರಗಡೆ ಬಂದಮೇಲೆ ಇದನ್ನೇ ಮಾಡ್ತಾನೆ ಅನ್ನೋದನ್ನು ನಾನು ಎಲ್ಲೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅವತ್ತು ಮತ ಕೇಳಿದ್ದು ಸತ್ಯ, ಬಟ್ ಅವನು ಒಂದು ಗೇಮ್ ಶೋ. ಆಮೇಲೆ ಇನ್ನೊಂದು ಏನಂದರೆ, ನಾವೊಂದು ಸ್ನೇಹಿತರಾಗಿ ನಾವು ಒಂದು ಗೇಮ್ ಶೋಲಿ ಯಾರೋ ಆ ಟೈಮಲ್ಲಿ ಗೇಮ್ ಶೋ ಫೈನಲ್ ಟೈಮಲ್ಲಿ ಯಾರೋ ಬಂದ್ಬಿಟ್ಟು ಅವ್ನು ಅಲಿಗೇಷನ್ ಮಾಡ್ತಾರೆ ಅಂದಾಗ, ಅದಿದ್ರೂ ಈಗ ಇವಾಗ ಪ್ರತಾಪ್ ಹೊರಗಡೆ ಇದ್ದಾನೆ, ನಾನು ಮಾತಾಡ್ತಾ ಇದ್ದೀನಿ, ಓಕೆ, ನಾನು ಪ್ರತಾಪಿಗೆ ಡೈರೆಕ್ಟಾಗಿ ನಾನು ಮಾತಾಡ್ತಾ ಇದ್ದೀನಿ ಮಾಧ್ಯಮ ಮುಖಾಂತರ, ಯಾಕೆಂದರೆ ಒಂದೊಂದು ಕರೆ ಎತ್ತುತ್ತಾರೆ, ಆದರೆ ನಾನು ಮಾಧ್ಯಮ ಮುಖಾಂತರ ಮಾತಾಡ್ತಾ ಇದ್ದೀನಿ. ಬಟ್ ಅವತ್ತು ನಾವು ಹಿನ್ನೆಲೆ ಮಾಡ್ದಂಗೆ ಆಗಿರೋದು. ಅವತ್ತು ನಾವು ಫ್ರೆಂಡ್ಸ್ ಆಗಿ ನಾವು ಹಿಂದ್ಗಡೆ ಅವನು ಪ್ರತಾಪ್ ಒಳಗಡೆ ಹೋಗಿದ್ದಾನೆ ಅಂದ್ಬಿಟ್ಟು ನಾವೇನೋ ಒಂದು ಮಾತಾಡೋದು, ಒಂದು ಸ್ಟೇಟ್ಮೆಂಟ್ ಕೊಡೋದು ಮಾತಾಡಿದರೆ ಅವತ್ತು ತಪ್ಪಾಗಿರೋದು. ಬಟ್ ನಾನು ಅವತ್ತು ಬೇಡ, ಪ್ರತಾಪ್ ಬಂದಮೇಲೆ ಸಾಲ್ಟ್ ಔಟ್ ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಲ್ಲಿದ್ದೆ ನಾನು. ಬಟ್ ಆ ನಂಬಿಕೆನ ಅವನು ಉಳಿಸ್ಕೊಂಡಿಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ ಅವನ್ನ ತುಂಬ. ಆ್ಯಂಡ್ ಬಿಗ್ ಬಾಸಲ್ಲೂ ತುಂಬ ಕಂಟೆಸ್ಟೆಂಟ್ ವಿರುದ್ಧ ಅಬ್ಸರ್ವ್ ಮಾಡ್ಕೊಂಡಿರ್ತೀರ. ಹೆಂಗೆ ಅಂದರೆ, ನಾನು ಬೆಳಿಬೇಕು ಅಂದರೆ ನಾನು 4 ಜನ ತುಳಿದ್ಬಿಟ್ಟು ಹೋಗೋದು ತುಂಬ ತಪ್ಪು. ತುಳಿದ್ಬಿಟ್ಟು ಅನ್ನೋದಕ್ಕಿಂತ ನಂಬಿಕೆ ದ್ರೋಹ ಮಾಡೋದು ತುಂಬ ತಪ್ಪು ಸರ್. ನಾನು ಬೆಳಿಬೇಕು ಓಕೆ, ಅವ್ರಿಗಿರುತ್ತೆ, ಎಲ್ಲರಿಗೂ ಅವ್ರವ್ರಿಗೆ ಬೆಳಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ಬಟ್ ನಾವು ಅದನ್ನು ನಾನು ಬೆಳಿತೀನಿ ಅಂದ್ಬಿಟ್ಟು ನನ್ನ ಜೊತೆಲೇ ಇರೋನೊಬ್ಬನ್ನ ನಾವು ಪ್ರಮೋಟ್ ಮಾಡಿ ಹೋಗಬಾರ್ದು ಸರ್. ಅದು ಮಾಡಿದ್ರಿಂದ ನಾನು ಇವತ್ತಿಗೂ ಹೇಳ್ತೀನಿ, ಅವತ್ತು ನಾನು ಮತಯಾಚನೆ ಮಾಡಿದ್ದೀನಿ ಬಿಗ್ ಬಾಸಲ್ಲಿ, ಆಸ್ ಅ ಫ್ರೆಂಡ್ ನಾನು ಮಾಡಿದ್ದೀನಿ. ಆಮೇಲೆ ನಾನು ಅಂದ್ಕೊಂಡಿದ್ದೆ, ನಾನು ಬರ್ತಾನೆ, ಪ್ರತಾಪ್ ಚೇಂಜ್ ಆಗ್ತಾನೆ, ಈಚೆ ಬಂದು ಎಲ್ಲ ವಿಚಾರನೂ ಮಾತಾಡ್ತಾನೆ ಅಂತ. ಬಟ್ ಈಸ್ ನಾಟ್ ರೆಡಿ ಟು ಡೂ ಎನಿಥಿಂಗ್ ಸರ್. ಅದು ನಾವು ಮಾಡೋಕ್ಕೆ ಅದನ್ನು ರೆಡಿ ಇಲ್ಲ.
ಆಮೇಲೆ ಅವನೇನಂದರೆ ಶೀಲ್ಡ್ ಹಾಕೊಳ್ಳೋಕೆ ಇನ್ನೂ ಅವನು ಶೀಲ್ಡ್ ಹಾಕೊಳ್ತಾನೆ ಇದ್ದಾನೆ ಮಾಡಿರೋ ತಪ್ಪು ನಾನು. ಆಮೇಲೆ ಸರ್ ನನಗೆ ಫಸ್ಟ್ ಆಫ್ ಆಲ್ ಈ ಇದರಲ್ಲಿ ಯಾವುದು ನಮ್ಮ ತಳಗೋದಿಲ್ಲ ಅವ್ನು ಆರಿಸುವಾಗ ನನಗೆ ಹೇಳಿದ್ದ ಕಂಪ್ಲೀಟ್ ಲೈಸೆನ್ಸ್ ಇದೆ DGCA ಲೈಸೆನ್ಸ್ ತೊಗೊಂಡಿದ್ದೀನಿ, ಪರ್ಮಿಷನ್ ತೊಗೊಂಡಿದ್ದೀನಿ, DL ಇದೆ, ಡ್ರೋನ್ ಪೈಲಟ್ಗೆ DL ಇದೆ, ಎಲ್ಲನೂ ಅವನು ಕಂಪ್ಲೀಟಾಗಿ ಹೇಳಿದ್ದ. ಸೊ ನಾನು ಅದಕ್ಕೆ ಬ್ಲೈಂಡಾಗಿ ನಂಬಿಬಿಟ್ಟು ನಾನು ಆರ್ಸೋಕ್ಕೆ, ಯಾಕೆ ಅವ್ನು ಡ್ರೋನ್ ಫ್ಲೈ ಅವ್ನು ಮಾಡ್ತಾನೆ, ಅವ್ನು ಫ್ಲೈ ಮಾಡಲಿ ಡ್ರೋನ್ ಫ್ಲೈ ಮಾಡಲಿ ಅಂದ್ಬಿಟ್ಟು ನಾನು ತುಂಬ ಅವನಿಗೆ ಸಪೋರ್ಟ್ ಮಾಡಿದೆ. ಬಟ್ ನನಗೆ ಇವಾಗಲೇ ಗೊತ್ತಾಗಿದ್ದು ಏನಂದರೆ, ನೆನ್ನೆ ಯಾವುದೋ ಲಿಸ್ಟ್ ತರಿಸಿ ನೋಡಿದೆ, ಯಾವುದೋ ಒಂದು ಲಿಸ್ಟಲ್ಲಿ ನೋಡ್ತಾ ಇದೆ ಆ ವೆಬ್ಸೈಟಲ್ಲಿ ಯಾವುದ್ರಲ್ಲೋ ಒಂದು ಎಲ್ಲೂ ನೇಮ್ ಇಲ್ಲ. ಆಮೇಲೆ ಅಲ್ಲಿ ಮೂಲತಃ ಅವನ ಹತ್ರ ಇರೋರ ಹತ್ರನೇ ವಿಚಾರಿಸಿದಾಗ ಪ್ರಣಿಲ್ ಅಂತ ಮಹಾರಾಷ್ಟ್ರ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಹತ್ರ ಮಾತ್ರ ಇದೆ. ಸೊ ಅವನ ಹತ್ರ ಇದ್ರೆ ಇವ್ರು ಯಾಕೆ ಫ್ಲೈ ಮಾಡಬೇಕು? ಆ್ಯಂಡ್ ಅದು ಬಂದ್ಬಿಟ್ಟು ಇಲ್ಲಿಗಲ್, ನಾವು ಒಂಥರ ಇಲ್ಲಿಗಲ್ ಮಾಡ್ದಂಗೆ ಆಗುತ್ತೆ ಅದನ್ನು. ಅಂದರೆ ಜನಕ್ಕೆ ಎಲ್ಲರೂ ಎಲ್ಲರೂ ಬೇರೆ ಬೇರೆ ಥರ ತಪ್ಪು ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ಇವಾಗ ಒಂದು ಪರ್ಮಿಷನ್ ತೊಗೊಂಡು ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಪರ್ಮಿಷನ್ ತಗೊಳ್ದೆ ಬಿಸ್ನೆಸ್ ಮಾಡ್ತಾ ಇರೋದಕ್ಕೂ ಎರಡೂ ಒಂದೇನಾ? ಪಾಪ ಅವರು ಕಷ್ಟಪಟ್ಟು ಪರ್ಮಿಷನ್ ತೊಗೊಂಡು ಅವ್ರದ್ದೇನು ಬೇಕು ಲೈಸೆನ್ಸ್ ತೊಗೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇವನು ಏನೂ ಇಲ್ದಂಗೆ ನಾನು ಹಂಗಾರೆ ಎಲ್ಲ ನಾಳೆ ದಿವಸ ಇದನ್ನೇ ಮಾಡ್ತಾರೆ. ಸುಮ್ಮನೆ ಒಂದು ಏನೂ ಇಲ್ದಂಗೆ ವರ್ಕ್ ಮಾಡಿದ್ರೆ ಅದು ದಿಸ್ ಇಸ್ ನಾಟ್ ಏನು ನೆಲದಲ್ಲಿ ಹೋಗೋದಲ್ಲ. ಇದೇನು ಸ್ಕೂಟ್ರೋ ಇಲ್ಲ ಕಾರು, 4 ವೀಲರೋ 2 ವೀಲರೋ ಈ ಥರ ಅಲ್ಲ. ಅದು ಏರ್ ಅಂದರೆ ಒಂದು ಉದಾಹರಣೆ. ಅಲ್ಲಿ ಮೇಲೆ ಅವ್ರ ಜೊತೆ ನೀವು ಇದ್ದಾಗ ಅವ್ರ ಹತ್ರ ಲೈಸೆನ್ಸ್ ಇದೆ, ಆ ಒಂದು ರಿಜಿಸ್ಟ್ರೇಷನ್ ಆಗಿದೆ ಅನ್ನೋಂಥದ್ರ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇತ್ತಾ ಇಲ್ವಾ ಅವಾಗ? ಸರ್ ಬೈ ಡಾಕ್ಯುಮೆಂಟ್ಸ್ ನಾನು ನೋಡಿಲ್ಲ ಅವತ್ತು. ಅವರು ಬೈ ಡಾಕ್ಯುಮೆಂಟ್ರಿ ಇದೆ ಅಂತ ನನ್ನ ಹತ್ರ ವರ್ಡ್ಸ್ ಕೊಟ್ಟಿದ್ರು ಸರ್. ಆಲ್ರೆಡಿ ವರ್ಡ್ಸ್ ಕೊಟ್ಟಿದ್ರು. ಆ ವರ್ಡ್ಸ್ ಮೇಲೆ ಸತ್ಯ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟೆ ನಾನು ಅವತ್ತು ಸಪೋರ್ಟ್ ಮಾಡಿದ್ದು ಸರ್ ನಮ್ಮ ಲೋಕಲಲ್ಲಿ. ಅದು ಬಿಟ್ಟು ನಾನು ಈ ಥರ ಇಲ್ಲಿಗಲ್ಲಾಗಿ ವಿತೌಟ್ ಡಾಕ್ಯುಮೆಂಟ್ಸ್, ವಿತೌಟ್ ಲೈಸೆನ್ಸ್, ವಿತೌಟ್ DGCA ಪರ್ಮಿಷನ್ ಈ ಥರ ಇದೆ ಅಂದರೆ ಖಂಡಿತ ನಾನು ಅವತ್ತು ಅಪ್ರೋಚ್ ಮಾಡ್ತಿಲ್ಲ ಸರ್. ಅದು ಯಾವ ಟಿಕೆಟ್ ಕೊಡಿಸ್ತೀನಿ ಅಂತ ಅನ್ಬೋದು, ಟಿಕೆಟ್ ಕೊಡಿಸಲ್ಲ ಅನ್ಬೋದು. ಬಟ್ ಇದು ನನಗೆ ಮೋಟಿವೇಶನ್ ಇತ್ತು. ಓಕೆ, ನನಗೆ ಪೊಲಿಟಿಕ್ಸ್ ಆ್ಯಂಡ್ ನನ್ನ ಜನಸೇವೆ ನನ್ನ ಮೋಟಿವೇಶನ್ ಇತ್ತು, ಅದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಇತ್ತು. ಬಟ್ ನಾವೊಬ್ಬ ಆ ಥರ ನನಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ಒಬ್ಬ ತಪ್ಪು ಮಾಡೋನಿಗೆ ನಾವು ಸಪೋರ್ಟ್ ಮಾಡ್ತಿಲ್ಲ. ಬಟ್ ಅವತ್ತು ನಾನು ಒಂದು ರೈಟ್ ವೇಲ್ ಹೋಗ್ತಿದ್ದಾನೆ, ಆಮೇಲೆ ಎಲ್ಲ ಚೇಂಜ್ ಆಗಿ ಇವತ್ತೆಲ್ಲ ಪರ್ಮಿಷನ್ಸ್ ತೊಗೊಂಬಂದು ಇವತ್ತು ಮಾಡ್ತಿದ್ದಾನೆ ಅನ್ನೋದಕ್ಕೋಸ್ಕರ ನಾನು ಅವನಿಗೆ ಸಪೋರ್ಟ್ ಮಾಡಿದೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.